ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು 88 ಪೋರ್ಟಲ್ ನಿಮ್ಗಾಗಿ ಏನು ಒಂದು ಬ್ಲೆಸಿಂಗ್ಸ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿ, ಅಥವಾ ಈ ಒಂದು 88 ಪೋರ್ಟಲ್ ಏನಿದೆ ಅಲ್ವಾ, ಅದು ನಿಮಗಾಗಿ ಏನು ನ್ಯೂ ಅಪರ್ಚುನಿಟೀಸ್ ನ ಕೊಡ್ತಾ ಇದೆ. ಸೊ ಇದು ಒಂದು ರೀಡಿಂಗ್ ಮೇಷರಾಶಿ ಅವ್ರಿಗೆ ಆಗಿರುತ್ತೆ. ರೀಡಿಂಗ್ ಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರೋ ಕಾರಣ ಒಂದ್ಸಾರಿ ಈ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ. ಈ ಒಂದು 88 ಪೋರ್ಟಲ್ ಆಗಸ್ಟ್ ತಿಂಗಳು ನಿಮಗಾಗಿ ಏನು ಕೊಡ್ಲಿಕ್ಕೆ ಹೋಗ್ತಾ ಇದೆ ಮೇಷರಾಶಿ ಅವ್ರಿಗೆ ಅಂತ ಹೇಳಿ ನೋಡೋಣ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ಸ್ಟೂಡೆಂಟ್ ಇದ್ದೀರಾ ಅವರು ಕೂಡ ನೋಡ್ಬೋದು. ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್, ನಿಮ್ಗೆ ಏನೇ ಪ್ರಾಬ್ಲಮ್ ಬರ್ತಾ ಇದೆ ಲೈಫ್ ಅಲ್ಲಿ ಅಂತಂದ್ರೆ ಒಂದ್ಸಾರಿ ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ಲೈಕ್ ಮ್ಯಾರೇಜ್ ಇಶ್ಯೂ ಇರ್ಬೋದು, ಕಪಲ್ ಪ್ರಾಬ್ಲಮ್ ಇರ್ಬೋದು, ಮತ್ತೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಕೇಳೋದಿರ್ಬೋದು, ಎಲ್ಲಾನು ನಿಮ್ಗೆ ಇಲ್ಲಿ ನೋಡ್ಬಿಟ್ಟು ಹೇಳ್ತೀವಿ. ನೋಡೋಣ ಏನ್ ಬರುತ್ತಾ ಇದೆ ಮೇಷರಾಶಿ ಅವ್ರಿಗೆ ಅಂತ ಹೇಳಿ. ಓಕೆ, ಹ್ಯಾವ್ ಅ ಫೇತ್ ಇನ್ ಯುವರ್ ಡ್ರೀಮ್ಸ್. ಯುವರ್ ಡ್ರೀಮ್ಸ್ ನೀಡ್ ಟು ಪ್ರಾಕ್ಟಿಕಲ್ ಪ್ಲಾನ್. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಯೂನಿವರ್ಸ್ ನಿಮ್ಗೆ ಏನ್ ಹೇಳಿಕ್ ಹೋಗ್ತಾ ಇದೆ ಅಂತಂದ್ರೆ, ನೀವು ಏನು ಡ್ರೀಮ್ಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ, ಇದೇ ರೀತಿಯಾಗಿ ನಾನು ನನ್ನ ಲೈಫ್ ಅನ್ನ ಲೀಡ್ ಮಾಡ್ಬೇಕು, ಲೈಕ್ ಏನಾದ್ರೂ ಒಂದು ಡ್ರೀಮ್ ಇರುತ್ತೆ, ಗೋಲ್ ಇರುತ್ತೆ, ನೀವು ಇದೇ ರೀತಿ ಬದುಕಬೇಕು, ನಿಮ್ಗೆ ಯಾರ್ಯಾರು ಏನೇನ್ ಅಂದಿರ್ತಾರೆ ಅವ್ರ ಮುಂದೆ ಇದೇ ರೀತಿಯಾಗಿ ನಿಂತ್ಕೋಬೇಕು, ಬದುಕಬೇಕು, ಅವ್ರಿಗೆ ನಾನು ಏನಂತ ಪ್ರೂವ್ ಮಾಡಿ ತೋರಿಸ್ಬೇಕು, ಅಥವಾ ನಿಮ್ಮ ಒಂದು ಗೋಲ್ ಸೆಟ್ಟಿಂಗ್, ನೀವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸಮಥಿಂಗ್ ಏನೋ ಒಂದು ಮಾಡ್ಬೇಕು ಅಂತ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ, ಅದು ನಿಮ್ಮ ಕನಸಾಗಿರುತ್ತೆ. ಹೌದಾ? ಇಲ್ಲಿ ಏನಂತಂದ್ರೆ ನೀವು ಗೋಲ್ ಏನೋ ಸೆಟ್ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ಅಷ್ಟೇ ಫೇತ್ ಅನ್ನ ಅದ್ರ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಏನಂತಂದ್ರೆ ನೀವು ನಿಮ್ಮ ಗೋಲ್ಸ್ ಏನ್ ಇಟ್ಕೊಂಡಿದ್ದೀರಾ ಅದ್ರ ಮೇಲೆ ಫಸ್ಟ್ ಏನ್ ಮಾಡ್ಬೇಕು, ಫೇತ್ ಇಟ್ಕೋಬೇಕು, ನಂಬಿಕೆ ಇಟ್ಕೋಬೇಕು. ಸೊ ಲಾಸ್ಟ್ ಒಂದು ರೀಡಿಂಗ್ ಅಲ್ಲಿ ನನ್ಗೆ ಯಾರೋ ಹೇಳಿದ್ರು ಇಂಗ್ಲಿಷ್ ಕನ್ನಡ ಮಿಕ್ಸ್ ಇದೆ. ಅಫ್ಕೋರ್ಸ್ ಮಿಕ್ಸ್ ಆಗುತ್ತೆ, ಪ್ಯೂರ್ ಆಗಿ ನಾವು ಎರಡೂ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ರೀಡಿಂಗ್ ಕನ್ನಡದಲ್ಲಿ ಇರುತ್ತೆ. ಕೆಲವೊಂದಿಷ್ಟು ವರ್ಡ್ಸ್ ಎಲ್ಲಿ ನನ್ಗೆ ಇದಾಗುತ್ತೆ ಅಲ್ಲಿ ಸ್ಕಿಪ್ ಮಾಡಿ ಇಂಗ್ಲಿಷ್ ಅನ್ನ ಹಾಕಿರ್ತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಮತ್ತೆ ಏನ್ ಸೆಟ್ ಮಾಡ್ಕೊಂಡಿದ್ದೀರಾ ಅಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಅದಕ್ಕೆ ನೀವು ಪೂರ್ಣತೆ ಏನ್ ಕೊಡ್ಬೇಕು, ಪೂರ್ಣತೆ ಕೊಡೋದ್ರ ಬಗ್ಗೆನೇ ಹೇಳ್ತಾ ಇದೆ. ಇಲ್ಲಿ ನೋಡಿ, ಈ ಒಂದು ಮೂನ್ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಇನ್ನು ಏನಿದೆ, ಇನ್ನು ಸಣ್ಣದಾಗಿ ಇದಾಗ್ತಾ ಇದೆ, ಅಂದ್ರೆ ಗ್ಲೋ ಆಗ್ತಾ ಇದೆ. ಇದು ಇಟ್ ಮೀನ್ಸ್ ನಿಮ್ಮ ಒಂದು ಗೋಲ್ ಏನೋ ಸೆಟ್ ಮಾಡ್ಕೊಂಡಿದ್ದೀರಾ, ಡ್ರೀಮ್ಸ್ ಏನೋ ಇದೆ, ಅದ್ರ ಮೇಲೆ ಫೇತ್ ಎಷ್ಟು ಇಟ್ಕೊಂಡಿದ್ರೆ ಏನ್ ವರ್ಕ್ ಮಾಡ್ತಾ ಇದ್ದೀರಾ. ಹೌದಾ? ಸೊ ನಿಮ್ಮ ಒಂದು ಫುಲ್ ಆನ್ ಫೇತ್, ಪೂರ್ತಿ ನಂಬಿಕೆ ಇಟ್ಕೋಬೇಕು, ನಾನ್ ಮಾಡ್ತೀನಿ ಅನ್ನುವಂಥದ್ದನ್ನ ನೀವು ಇಟ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಆ ಡ್ರೀಮ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ, ಅದಕ್ಕಾಗಿ ಏನ್ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಸ್ಟ್ರಾಟಜಿ ಏನ್ ಮಾಡ್ತಾ ಇದ್ದೀರಾ, ವರ್ಕ್ ಏನ್ ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಏನ್ ಮಾಡ್ತಾ ಇದ್ದೀರಾ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ನೀವು ಕಲಿಬೇಕು. ಇಷ್ಟೇ ಅಲ್ಲ, ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಆ ಫೇತ್ ಜೊತೆಗೆ ಪ್ರಾಕ್ಟಿಕಾಲಿಟಿ ತಗೊಂಡ್ ಬರ್ಬೇಕು. ಅಂದಾಗ ಮಾತ್ರ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಆ ಗೋಲ್ ಸೆಟ್ಟಿಂಗಿಗೆ ಒಂದು ಅರ್ಥ ಅಂತ ಸಿಗುತ್ತೆ. ಇಲ್ಲಿ ಮೇ ಬಿ ನೀವು ಡಿಸ್ಟ್ರಾಕ್ಟ್ ಆಗುವಂತ ಚಾನ್ಸಸ್ ಇರ್ಬೋದು, ಸಂವೇರ್ ಆಗುತ್ತೆ, ಇಲ್ಲಂತಲ್ಲ. ನಾವೆಲ್ಲರೂ ಎಂಡ್ ಆಫ್ ದಿ ಡೇ ಮನುಷ್ಯರೇ ಅಂತಂದ್ಮೇಲೆ ಇದೆಲ್ಲ ಆಗೋದು ಕಾಮನ್ ಆಗಿರುತ್ತೆ. ಹೌದಾ? ಸ್ಟ್ರೆಸ್ ಇರುತ್ತೆ, ಹೊರಗಡೆ ಸ್ಟ್ರೆಸ್, ಆಫೀಸ್ ಸ್ಟ್ರೆಸ್, ಇದೆಲ್ಲ ಇರುತ್ತೆ. ಇದೆಲ್ಲದ್ರ ನಡುವೆ ಏನ್ ಮಾಡ್ಬಿಡ್ತೀವಿ ನಾವು, ಇಂಟರ್ನಲ್ಲಿ ನಾವ್ ಏನಿದೀವಿ ಅನ್ನೋದನ್ನ ಮರ್ತ್ ಬಿಡ್ತೀವಿ. ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ನಿಮ್ಮ ಗೋಲ್ಸ್ ಬಗ್ಗೆ ಫೋಕಸ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ಗಿವ್ ಅಪ್ ಮಾಡೋದಲ್ಲ, ಆಗತ್ತೆ. ಇವತ್ತು ನೀವೇನು ಅದಕ್ಕೆ ಪ್ರಯಾರಿಟಿ ಕೊಡ್ತೀರಾ, ಇವತ್ತೆಷ್ಟು ಕನ್ಸಿಸ್ಟೆನ್ಸಿ ಕೊಡ್ತೀರಾ, ಇವತ್ತೆಷ್ಟು ನೀವು ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತೀರಾ, ಅಷ್ಟೇ ನಿಮ್ಗೆ ಅದರಲ್ಲಿ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಓಕೆ, ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಿ ವರ್ಕ್ ಮಾಡಿ ಅದ್ರ ಮೇಲೆ. ಹಾಗಿದ್ರೆ ನೋಡೋಣ ನಿಮ್ಗೆ ಇನ್ನು ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನಾ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಯೂನಿವರ್ಸ್ ಗೈಡ್ ಮಾಡಿ ಇನ್ನು ಏನ್ ಬರ್ತಾ ಇದೆ ಮೇಷರಾಶಿಯವ್ರಿಗೆ, ಈ ಒಂದು 88 ಪೋರ್ಟಲ್ ಅವ್ರಿಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಲೈಫ್ ಅಲ್ಲಿ ಅನ್ನುವಂಥದ್ದನ್ನ ಪ್ಲೀಸ್ ಸಜೆಸ್ಟ್ ಮಾಡಿ. ವಾವ್, ಎನರ್ಜಿ ಕ್ಲೇಮ್ ಮಾಡಿ. ಓಕೆ, ಖಂಡಿತ ಕ್ಲೇಮ್ ಮಾಡಿ. 8 ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಒಂದೇನಂತಂದ್ರೆ ಸ್ಕಿಲ್ಸ್ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ನೀವೇನ್ ಎಕ್ಸ್ಟ್ರಾ ಸ್ಕಿಲ್ಸ್ ನ ವರ್ಕ್ ಮಾಡ್ತೀರಾ, ಎಷ್ಟು ನೀವು ಸಾಧ್ಯತೆ ಇದೆ, ಮೇ ಬಿ ಈ ಒಂದು ದಿನಗಳಲ್ಲಿ ನೀವೆಲ್ಲಾದ್ರೂ ಹೊರಗಡೆ ಹೋಗುವಂತದ್ದು, ಹೊರಗಡೆನೆ ನೀವು ಜಾಬ್ ಮಾಡುವಂತದ್ದು, ಅದು ಸಾಧ್ಯತೆಗಳು ಪೂರ್ತಿಯಾಗಿ ಕಾಣ್ತಾ ಇದೆ ನನ್ಗೆ. ಇಷ್ಟೇ ಎಲ್ಲ ಹೆಲ್ತ್ ವೈಸ್ ನೋಡಿದಾಗ್ನು ತುಂಬಾ ಚೆನ್ನಾಗಿದೆ, ತುಂಬಾ ಆಕ್ಟಿವ್ ಆಗಿರ್ತೀರಾ. ಗಮನ ಹರಿಸೋದು ಸ್ವಲ್ಪ ನಿಮ್ಮ ಮೇಲೆ ನೀವು
ನಿಮ್ಮ ಫೋಕಸ್ ಎಲ್ಲಾನು ದುಡ್ಡು ಮಾಡೋದ್ರ ಕಡೆ ಇರುತ್ತೆ, ಸ್ಕಿಲ್ಸ್ ಮೇಲೆ ಇರುತ್ತೆ. ನೀವು ನಿಮ್ಮ ಸೆಲ್ಫ್ ಹೆಲ್ತ್ ಬಗ್ಗೆ ನೀವೇನು ಕೇರ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋತೀರಾ ಅನ್ನೋಂಥದ್ದು ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೀವು ನಿಮ್ಮ ಒಂದು ಆರೋಗ್ಯ ಕರೆಕ್ಟ್ ಆಗಿದ್ದಾಗ ಮಾತ್ರ ನೀವು ಉಳಿದಿದ್ದೆಲ್ಲಾನು ವಿಚಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನೋಡೋಣ ಇನ್ನು ಏನ್ ಬರ್ತಾ ಇದೆ. 10 ಆಫ್ ಸೋರ್ಸ್. ಈ ಒಂದು ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇತ್ತು, ನಿಮ್ಮ ಹೆಲ್ತ್ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್ ಇಂದ ನೀವು ರಿಕವರಿ ಕಡೆ ತಲೆ ಮಾಡ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮೇ ಬಿ ನೀವು ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಿದ್ರಿ, ಯಾವುದೋ ಒಂದು ಝೋನ್ ನಲ್ಲಿ ಸಿಕ್ಕಾಕೊಂಡಿದ್ರಿ. ಲೈಕ್ ಎಲ್ಲಿ ಅದು ಬ್ಯಾಕ್ ಪೈನ್ ಇರ್ಬೋದು, ಅಥವಾ ನಿಮ್ಗೆ ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು. ರಿಲೇಟ್ ಮಾಡ್ಕೊಳ್ಳಿ, ಎಲ್ರಿಗೂ ಇದು ರಿಲೇಟ್ ಆಗ್ಬೇಕಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ನೀವು ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಆ ಒಂದು ಸ್ಟ್ರೆಸ್ ಮತ್ತೆ ಎಂಗ್ಸೈಟಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಬಟ್ ಇಂಪಾರ್ಟೆಂಟ್ ಏನಂತಂದ್ರೆ ಬರ್ಲೇಬೇಕು ಅನ್ನುವಂಥದ್ದು ಕೂಡ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸಿಚುವೇಶನ್ ಆ ರೀತಿ ಇರಬಹುದು ನಿಮ್ಗೆ, ಬಟ್ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಆ ಒಂದು ಸೈಕಲ್ ಅಂತ ಹೇಳ್ಬಹುದು. ನಿಮ್ಮ ಅಗ್ರೆಷನ್ ಅನ್ನ ನೀವು ಕಡಿಮೆ ಮಾಡ್ಕೊಂಡು ನಿಮ್ಮ ಇಂಟರ್ನಲ್ಲಿ ನೀವ್ ಏನಿದ್ದೀರಾ ಅದ್ರ ಬಗ್ಗೆ ಕಲಿಯೋದಕ್ಕೆ ನೀವು ಜಾಸ್ತಿ ನೀವು ಫೋಕಸ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ, ನಿಮ್ ಮೇಲೆ ವರ್ಕ್ ಮಾಡೋದಕ್ಕೆ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಇಲ್ಲಿ. ನೀವು ಇದನ್ನ ಫೋಕಸ್ ಮಾಡ್ಬೇಕು. ಸ್ಕಿಲ್ಸ್ ನಿಮ್ಮ ಒಂದು ಫ್ಯೂಚರ್ ಆಸ್ಪೆಕ್ಟ್ ಇಂದ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಅಗ್ರೆಷನ್ ಇರ್ಬಹುದು, ಮತ್ತೆ ಇಲ್ಲಿ ಏನೋ ನೀವು ಹುಡುಕ್ತಾ ಇದ್ದೀರಾ, ಅದು ನಿಮ್ಗೆ ಸಿಗ್ತಾ ಇಲ್ಲ. ಹೊರಗಡೆ ಜಗತ್ತಲ್ಲಿ ಹುಡುಕೋದ್ರಕ್ಕಿಂತ ನೀವು ನಿಮ್ಮಲ್ಲಿ ಇದನ್ನ ಫೈಂಡ್ ಔಟ್ ಮಾಡಬಹುದು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಸ್ವಲ್ಪ ಕಷ್ಟ ಅಂತ ಇರ್ಬೋದು, ಯಾವುದೇ ರೀತಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಏನೋ ಇದೆ, ನೀವು ಏನು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಇರ್ಬೋದು. ಸ್ಲೋ ಇರುತ್ತೆ, ಆದ್ರೆ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಇಷ್ಟು ನೀವು ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ಫಸ್ಟ್ ಗೆ ನಿಮ್ಗೆ ಹೇಳಿದೆ ಫೇತ್ ಇಟ್ಕೋಬೇಕು ಅಂತ ಹೇಳಿ ಬಂದಿದೆ ಅಂತ ಹೇಳಿ, ಹೌದಾ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಪ್ರಾಕ್ಟಿಕಾಲಿಟಿ ಇದೆ ನಿಮ್ಮ ಹತ್ರ, ಇಲ್ಲಂತಲ್ಲ, ಆದ್ರೆ ಫೇತ್ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಯೂನಿವರ್ಸ್ ನಿಮ್ಗೆ ಅದೇ ಮೆಸೇಜ್ ಕೊಡ್ತಾ ಇದೆ ಇಲ್ಲಿ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ಏನು ನಿಮ್ಮ ಲೈಫ್ ಇಂದ ಹೋಗ್ತಾ ಇದೆ, ಏನು ಬರ್ತಾ ಇದೆ ಅನ್ನೋಂಥದ್ದನ್ನ ನೋಡೋಣ. ಓಕೆ, ಹರ್ಮಿಟ್ ಕಾರ್ಡ್ ನೋಡಿ. ನಾನ್ ಹೇಳ್ತೀನಿ, ಮುಂಚೆ ನೀವೇನ್ ಮಾಡ್ತಾ ಇದ್ರಿ, ಪದೇ ಪದೇ ಇನ್ನೊಬ್ರು ಲೈಫ್ ಅಲ್ಲಿ ಎಂಟ್ರಿ ಆಗುವಂತದ್ದು, ಇನ್ನೊಬ್ರು ಕರ್ಮದಲ್ಲಿ ಎಂಟ್ರಿ ಆಗುವಂತದ್ದು, ಇನ್ನೊಬ್ರಿಗೆ ತುಂಬಾ ಜ್ಞಾನ ಕೊಡುವಂತದ್ದು. ಯಾಕಂದ್ರೆ ನೀವು ತುಂಬಾ ಜ್ಞಾನಿ ಆಗಿರ್ತೀರಾ, ಹಾಗಾಗಿ ನೀವೇನ್ ಮಾಡ್ಲಿಕ್ಕೆ ಹೋಗ್ತೀರಾ, ಇನ್ನೊಬ್ರು ಲೈಫ್ ಅಲ್ಲಿ ಎಂಟ್ರಿ ಆಗುವಂತದ್ದು, ಅವ್ರಿಗೆ ಸಜೆಷನ್ ಕೊಡುವಂತದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ರಿ. ಅದರಿಂದ ನಿಮ್ಗೆ ನೋವಾಗ್ತಾ ಇತ್ತು. ಇವಾಗ ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮ್ ಮೇಲೆ ನೀವು ಫೋಕಸ್ಡ್ ಆಗಿದ್ದೀರಾ. ಯೂನಿವರ್ಸ್ ನಿಮ್ಗೆ ಅದೇ ಹೇಳ್ತಾ ಇರೋದು, ನಿಮ್ ಮೇಲೆ ನೀವು ಫೋಕಸ್ ಆಗಿರ್ಬೇಕು ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಹತ್ರ ಇನ್ಫೈನೈಟ್ ಪೊಟೆನ್ಶಿಯಲ್ ಇದೆ. ಆ ಪೊಟೆನ್ಶಿಯಲ್ ಅನ್ನ ಎಲ್ಲಿ ಯೂಸ್ ಮಾಡ್ಕೊಳ್ತೀರಾ, ಹೌದಾ. ಸೊ ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ನೀವೇನು ಜಾಬ್ ಮಾಡ್ತಾ ಇದ್ದೀರಾ, ನೀವೇನು ಕರಿಯರ್ ನಿಮ್ಮ ಬಿಲ್ಡ್ ಮಾಡ್ಕೋಬೇಕು, ನೀವು ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಸೊ ಇಂಪಾರ್ಟೆಂಟ್ ಏನಂತಂದ್ರೆ ಆ ಒಂದು ಪೋರ್ಟಲ್ ಇಂದ ಹೊರಗಡೆ ಬರ್ತಾ ಇದ್ದೀರಾ, ಈ ಝೋನ್ ನಿಂದ ಹೊರಗಡೆ ಬರ್ತಾ ಇದ್ದೀರಾ, ಕಲಿಯೋದ್ರ ಕಡೆ ಪ್ರಯಾರಿಟಿ ಕೊಡ್ತಾ ಇದ್ದೀರಾ, ಮತ್ತೆ ಸ್ಕಿಲ್ಸ್ ಮೇಲೆ ಪ್ರಯಾರಿಟಿ ಕೊಡ್ತಾ ಇದ್ದೀರಾ. ಇಷ್ಟೇ ಅಲ್ಲ, ನಿಮ್ಗೆ ಆಗ್ತಾ ಇರುವಂತದ್ದು ಏನಂತಂದ್ರೆ ಚೇಂಜಸ್ ಏನಾಗ್ತಾ ಇದೆ. ಮೊದ್ಲು ಏನು ನೀವು ಎಂಟರ್ಫೇರ್ ಮಾಡಿ ನಿಮ್ಮನ್ನ ನೀವು ಮತ್ತೆ ಮತ್ತೆ ದುಃಖ ಪಡ್ಕೋತಿದ್ರಿ, ನನ್ ಮಾತ್ ಕೇಳ್ತಾ ಇಲ್ಲ, ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಬುದ್ಧಿವಾದ ಹೇಳಿದ್ರು ಕೇಳ್ತಾ ಇಲ್ಲ, ನಾವು ಆ ಥಾಟ್ ಪ್ರೊಸೆಸ್ ಇಂದ ಕಂಪ್ಲೀಟ್ ಆಗಿ ಇವಾಗ ನೀವ್ ಏನ್ ಮಾಡ್ತಾ ಇದ್ರೆ ಹೊರಗಡೆ ಬಂದು ನೀವು ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ಈ ಒಂದು ಟೈಮ್ ಅಲ್ಲಿ ನೀವು ತುಂಬಾ ಧ್ಯಾನದ ಕಡೆ ನಿಮ್ಮ ಒಲವು ಹೆಚ್ಚಿಗೆ ಆಗುವಂತದ್ದು, ಒಂಟಿ ಆಗಿರ್ಬೇಕಂತ ಹೇಳಿ ಅನ್ಸೋ ಅಂತದ್ದು. ನೀವು ಎಷ್ಟು ಒಂಟಿ ಆಗಿರ್ತೀರಾ ಅಲ್ವಾ, ನೀವು ಇಂಟರ್ನಲ್ಲಿ ಏನಿದ್ದೀರಾ ಅಂತ ಹೇಳಿ ನಿಮ್ಗೆ ಇಲ್ಲಿ ಯೂನಿವರ್ಸ್ ತೋರಿಸ್ಕೊಡತ್ತೆ. ಸೊ ಈ ಒಂದು ಎಲ್ಲಿವರೆಗೂ ನೀವು ಜನಸಂದಣಿಯಲ್ಲಿ ಇರ್ತೀರಾ, ನಿಮ್ಮನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಯಾವಾಗ ಒಂಟಿಯಾಗಿರ್ತೀರಾ, ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇರೋದೇನಂತಂದ್ರೆ ನೀವು ಇನ್ನೊಬ್ಬರಿಗೆ ಜ್ಞಾನ ಮಾರ್ಗ ತೋರಿಸ್ತೀರಾ, ಆದ್ರೆ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಆ ಒಂದು ಜ್ಞಾನದಲ್ಲಿ ಏನಿದೆ ಅಂತ ಕಂಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಹಾಗಿದ್ರೆ ಇನ್ನು ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಯೂನಿವರ್ಸ್ ಮೆಸೇಜ್ ಏನ್ ಬರ್ತಾ ಇದೆ ಮೇಷರಾಶಿಯವರಿಗೆ ಬರುವಂತ 8 ಪೋರ್ಟಲ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ಈ ಬರುವಂತ ವಾರನು ನಾವು ನೋಡ್ಬಿಡೋಣ ಏನ್ ಬರ್ತಾ ಇದೆ ನಿಮ್ಮ ಹೆಲ್ತ್ ಆಸ್ಪೆಕ್ಟ್, ನಿಮ್ಮ ಕರಿಯರ್ ಲೈಫ್, ಮತ್ತೆ ನಿಮ್ಮ ಒಂದು ಓಕೆ. ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಇರೋದಿಲ್ಲ. ಸ್ವಲ್ಪ ಬಿಸಿ ಆಗಿರ್ತೀರಾ, ಬಿಸಿ ಲೈಫ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಬಟ್ ಅದು ನಿಮ್ಮ ಒಂದು ಹೆಲ್ತ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಬೀಳೋದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿನೂ ನಾನು ನೋಡ್ತಾ ಇರುವಂತದ್ದು ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮ್ಗೆ. ಅಂದ್ರೆ ಏನಾದ್ರೂ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿತ್ತಂತಂದ್ರೆ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇದು ಮೇನ್ ಆಗಿ ನಿಮ್ಮ ಥರ್ಡ್ ಐ ಚಕ್ರ ಬ್ಲಾಕೇಜ್ ಆದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಅದ್ರ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡಿ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಂತ ಇರೋದಿಲ್ಲ. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಅಗೇನ್ ಚೆನ್ನಾಗಿರುತ್ತೆ, ಬಟ್ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅನ್ನುವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಇನ್ನು ನಿಮ್ಗೆ ಫ್ಯೂಚರ್ ಅಲ್ಲಿ ನೋಡ್ತಾ ಇದ್ರೆ ಅಗೇನ್
ಪೇಜ್ ಆಫ್ ಪೆಂಟಿಕಲ್ಸ್ ಯಾವುದೇ ರೀತಿ ತೊಂದರೆ ಅಂತ ಇಲ್ಲ. ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ. ಗೈಡೆನ್ಸ್ ಏನ್ ಬರ್ತಾ ಇದೆ, ಕನ್ಫ್ಯೂಷನ್ ಅನ್ನ ಕಡಿಮೆ ಮಾಡ್ಕೋಬೇಕು ಲೈಫ್ ಅಲ್ಲಿ. ಈ ಕನ್ಫ್ಯೂಷನ್ ಇಂದ ನಿಮ್ಗೆ ಏನಾಗುತ್ತೆ, ವಿಚಾರಗಳು ಮೇಲಿಂದ ಮೇಲೆ ಬರ್ತಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡುವಂತದ್ದು ಮಾಡಿ. ಮತ್ತೆ ಏನು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಈ ಒಂದು ಚೂಸ್ ಮಾಡ್ಕೊಳ್ಳ, ಈ ಜಾಬ್ ಅನ್ನ ಚೂಸ್ ಮಾಡ್ಕೊಳ್ಳ, ಏನ್ ಮಾಡ್ಲಿ, ಈ ರೀತಿ ಏನ್ ಥಾಟ್ಸ್ ಬರ್ತಾ ಇದೆ ಅದ್ರ ಮೇಲೆ ಕಂಟ್ರೋಲ್ ಅನ್ನ ತಗೊಂಡ್ ಬರ್ಬೇಕು. ಬ್ಯಾಲೆನ್ಸ್ ಮಾಡ್ಬೇಕು, ಆದಷ್ಟು ಬ್ಯಾಲೆನ್ಸ್ ಮಾಡಿ ಅನ್ನೋ ನಿಮ್ಮ ಥಾಟ್ ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಅಫ್ಕೋರ್ಸ್ ಮೊದ್ಲು ಕೂಡ ಅದೇ ಬಂದಿತ್ತು, ಇದು ಬರ್ತಾ ಇದೆ. ನೋಡೋಣ ಹಾಗಿದ್ರೆ ಇನ್ನು ಏನ್ ನಿಮ್ಗೆ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನೋಡೋಣ, ಏನ್ ಬರ್ತಾ ಇದೆ ಕರಿಯರ್ ಲೈಫ್ ಅಲ್ಲಿ. ಮೇಷರಾಶಿ ಅವ್ರಿಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಯೂನಿವರ್ಸ್ ಅಂತ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅಫ್ಕೋರ್ಸ್ ನಿಮ್ಗೆ ಕರಿಯರ್ ವೈಸ್ ನಾನು ನೋಡಿದಾಗ ನ್ಯೂ ಅಪಾರ್ಚುನಿಟೀಸ್ ನಿಮ್ಗಾಗಿ ಬರ್ತಾ ಇರುವಂತದ್ದು ನನ್ಗೆ ಕಾಣ್ತಾ ಇದೆ. ಐ ಥಿಂಕ್ ಸೊ ನಿಮ್ಗೆ ಈ ಒಂದು ಅಪಾರ್ಚುನಿಟೀಸ್ ಬಂದಿರಬಹುದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇನ್ನು ಒಂದೇನಂತಂದ್ರೆ ಕೆಲವೊಂದಿಷ್ಟು ವಿಚಾರಗಳು ನೀವು ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಇದ್ರಲ್ಲಿ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಅಪಾರ್ಚುನಿಟಿ ಏನೋ ಬರ್ತಾ ಇದೆ, ಅದನ್ನ ಏನ್ ನೀವು ಗ್ರಾಪ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ. ಇಲ್ಲಿ ಇನ್ನೂ ಒಂದೇನಂತಂದ್ರೆ ಮೇ ಬಿ ನಿಮ್ಗೆ ಇದ್ರಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರು, ಐ ಥಿಂಕ್ ಈ ಪ್ರೆಸೆಂಟ್ ಸಿಚುವೇಶನ್ ನೀವೇನಾದ್ರೂ ಲಾಸ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಾವ ಒಂದು ಅಪಾರ್ಚುನಿಟಿಯನ್ನ ನೀವು ತಗೊಂಡಿದ್ದೀರಾ, ಮೇ ಬಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ರಾಬ್ಲಮ್ ಆಗಿರುವಂತದ್ದು ಅನಿಸ್ತಾ ಇದೆ. ಸ್ವಲ್ಪ ಎಲ್ಲೋ ನಿಮ್ಗೆ ಏನಂತಂದ್ರೆ ಲಾಸ್ ಆಗಿದೆ, ಅಥವಾ ರಿಸಲ್ಟ್ ಬರ್ತಾ ಇಲ್ಲ. ನೀವು ಎಫರ್ಟ್ ತುಂಬಾ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅನ್ನೋಂಥದ್ದು ನನ್ಗೆ ಕಾಣ್ತಾ ಇದೆ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ಕರಿಯರ್ ವೈಸ್ ಏನ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ತುಂಬಾ ಪಾಸಿಟಿವ್ ಆಗಿರ್ತೀರಾ. ಲಾಸ್ ಆಗಿದೆ ಅಂತ ಹೇಳಿ ನೀವು ಇದನ್ನ ಲೂಸ್ ಬಿಡೋದಿಲ್ಲ. ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪೊಟೆನ್ಶಿಯಲ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಇದರಿಂದ ನೀವು ಹೊರಗಡೆ ಬಂದು ಏನ್ ಮಾಡ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗ ನಿಮ್ಮಲ್ಲಿ ಯಾವ ರೀತಿ ಸ್ಟ್ರೆಂತ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಬರುವಂತ ದಿನಗಳಲ್ಲಿ ಇನ್ಫೈನೈಟ್ ಪೊಟೆನ್ಶಿಯಲ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಅಷ್ಟೇ ಅಲ್ಲ, ಇವಾಗ ನಿಮ್ಮ ಕ್ರೌನ್ ಚಕ್ರ, ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿರೋ ಕಾರಣ ನಿಮ್ಗೆ ಜೀವನದಲ್ಲಿ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ಸ್ ಅಂತ ಇರೋದಿಲ್ಲ. ತುಂಬಾ ಕ್ಲಿಯರ್ ಆಗಿರುತ್ತೆ, ಗೋಲ್ ಸೆಟ್ಟಿಂಗ್ ತುಂಬಾ ಕ್ಲಿಯರ್ ಆಗಿರುತ್ತೆ. ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ನಿಮ್ಗೆ ವಿಜಯ ಸಿಗುವಂತದ್ದು ಗ್ಯಾರಂಟಿ ಅಂತ ಹೇಳ್ಬಹುದು. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ನೀವೇನ್ ವರ್ಕ್ ಮಾಡ್ತಾ ಇದ್ರಿ, ಇಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ನೀವೇ ಅನ್ಕೊಳ್ತಾ ಇದ್ದೀರಾ, ನಾನು ಇಷ್ಟೆಲ್ಲ ಎಫರ್ಟ್ ಹಾಕ್ತಾ ಇದ್ದೀನಿ, ಎಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಏನ್ ಡಿಸಪಾಯಿಂಟ್ಮೆಂಟ್ ನಲ್ಲಿ ಇದ್ದೀರಾ ಅಲ್ವಾ, ಅದು ನಿಮ್ಗೆ ಇನ್ ಫ್ಯೂಚರ್ ಅಲ್ಲಿ ರಿಸಲ್ಟ್ ತೋರಿಸ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಹೋಪ್ ಅನ್ನ ಕಳ್ಕೊಬೇಡಿ. ಫಸ್ಟ್ ಗೆ ನಿಮ್ಗೆ ಬಂದಿರೋದು ಅದೇ, ಹೋಪ್ ಅನ್ನ ಕಳ್ಕೊಬೇಡಿ. ಆ ಒಂದು ರೆಸ್ಪೆಕ್ಟ್ ಅನ್ನ ತಗೊಂಡ್ ಬನ್ನಿ ನಿಮ್ಮ ಕೆಲಸದಲ್ಲಿ, ಆ ಒಂದು ಫೇತ್ ಅನ್ನ ತಗೊಂಡ್ ಬನ್ನಿ. ಆಗತ್ತೆ, ಇವತ್ತಿಲ್ಲ ನಾಳೆ ಆಗೇ ಆಗತ್ತೆ, ಯಾಕಾಗೋದಿಲ್ಲ. ಓಕೆ, ಕನ್ಫ್ಯೂಸ್ ಆಗೋದು ಬೇಡ ಅನ್ನುವಂಥದ್ದೇ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಮತ್ತೆ ಡಿಸ್ಟ್ರಾಕ್ಷನ್ಸ್ ನೀವು ಅವಾಯ್ಡ್ ಮಾಡ್ತೀರಾ, ಫುಲ್ ಆನ್ ಫೋಕಸ್ಡ್ ಆಗಿರ್ತೀರಾ, ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡ್ತೀರಾ. ಹಾಗಿದ್ರೆ ನೋಡೋಣ ನಿಮ್ಗೆ ಏನು ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ. 4 ಆಫ್ ವಾಂಡ್ಸ್ ಬರ್ತಾ ಇದೆ, ಸೆಲೆಬ್ರೇಷನ್ ಮೂಮೆಂಟ್. ಖಂಡಿತ ಒಂದು ನೀವು ಏನ್ ಅನ್ಕೊಳ್ತಾ ಇದ್ದೀರಾ, ಒಂದು ವಿಶ್ ಕಂಪ್ಲೀಟ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ, ರಿಲೇಟೆಡ್ ನಿಮ್ಮ ಜಾಬ್ ಕರಿಯರ್ ಅಂತ ಹೇಳ್ತೀನಿ. ಮತ್ತೆ ಇದು ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ನಿಮ್ಗೆ ಇದೆಲ್ಲ ಫ್ಯಾಮಿಲಿ ಸಪೋರ್ಟ್ ಕೂಡ ಮಾಡ್ತಾರೆ ನಿಮ್ಗೆ. ಮೇ ಬಿ ನೀವು ಏನು ವಿಶ್ ಮಾಡ್ಕೊಂಡಿದ್ರಿ, ಲೈಕ್ ಏನಾದ್ರೂ ಸಮಥಿಂಗ್ ಮನೆಯದು ಜಾಗದ್ದು ಏನಾದ್ರೂ ಪ್ಲಾನಿಂಗ್ ಇತ್ತು ಅಂತಂದ್ರೆ ಆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳುವಂತ ಒಂದು ಸಮಯ ಅಂತಾನು ಹೇಳ್ಬಹುದು. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡೋಣ. ರಿಲೇಶನ್ಶಿಪ್ ಅಲ್ಲಿ 6 ಆಫ್ ಕಪ್ಸ್ ರಿಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ. ಮತ್ತೆ ನಿಮ್ಮ ಪಾರ್ಟ್ನರ್ ಕೂಡ ತುಂಬಾ ಕನೆಕ್ಟೆಡ್ ಆಗಿರುವಂತದ್ದು, ಲೈಕ್ ನಿಮ್ಮ ಪಾರ್ಟ್ನರ್ ತುಂಬಾ ಒಂದು ಸಾಫ್ಟ್ ಹಾರ್ಟೆಡ್ ಆಗಿರುವಂತವ್ರು, ತುಂಬಾ ಫ್ಯಾಮಿಲಿ ಸಪೋರ್ಟ್ ಮಾಡುವಂತವ್ರು. ನಿಮ್ಮ ಫ್ಯಾಮಿಲಿನೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಏನಾದ್ರೂ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಲೈಕ್ ಎಂಗೇಜ್ಮೆಂಟ್ ಇದ್ದು ಅಥವಾ ನೀವೇನಾದ್ರೂ ಮ್ಯಾರೇಜ್ ಪ್ರಪೋಸಲ್, ಈ ರೀತಿ ಏನೋ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಜಸ್ಟಿಸ್ ಕಾರ್ಡ್ ರಿಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಓಕೆ, ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಇಲ್ಲ, ಪೀಕ್ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 5 ಆಫ್ ಪೆಂಟಿಕಲ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ರಿಲೇಶನ್ಶಿಪ್ ವೈಸ್ ನಿಮ್ಗೆ ತೊಂದರೆ ಅಂತ ಇರೋದಿಲ್ಲ. ಓಕೆ, ಯಾವುದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದಿಷ್ಟು ಜನರಿಗೆ ಯಾವುದೇ ರೀತಿ ತೊಂದರೆ ಅಂತ ಇತ್ತು, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮೇ ಬಿ ಏನಾದ್ರೂ ನೀವು ಲೈಕ್ ಸಪರೇಷನ್ ಪ್ಲಾನ್ ಅಲ್ಲಿ ಇದ್ರಿ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಮತ್ತೆ ಇನ್ನು ಹೇಳ್ಬೇಕು ಅಂತಂದ್ರೆ
ಜಸ್ಟಿಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋ ಕಾರಣ ಪ್ರೆಸೆಂಟ್ ಸಿಚುವೇಶನ್ ನೀವೇನ್ ಪ್ಲಾನಿಂಗ್ ಮಾಡ್ಕೊಂಡಿದ್ರಿ, ಡಿವೋರ್ಸ್ ಏನಾದ್ರೂ ಸ್ವಲ್ಪ ಜನ ಮಾಡ್ಕೊಂಡಿರ್ಬಹುದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಜನರಿಗೆ ನಾನು ಹೇಳ್ತೀನಿ, ಅದರಿಂದ ಡಿವೋರ್ಸ್ ಏನ್ ಪ್ಲಾನ್ ಮಾಡ್ತಾ ಇದ್ರಿ, ತುಂಬಾ ದಿನದಿಂದ ನಿಮ್ಮ ಒಂದು ಕೇಸ್ ನಡೀತಾ ಇತ್ತು ಅಂತಂದ್ರೆ ಇವಾಗ ಅದಕ್ಕೆ ಮುಕ್ತಿ ಸಿಗ್ತಾ ಇದೆ, ಸಪರೇಷನ್ ಆಗುವಂತದ್ದು. ಅಥವಾ ತುಂಬಾ ಜನ ಏನೋ ಬ್ರೇಕಪ್ ಅಲ್ಲಿ ಇದ್ರಿ, ರಿಲೇಶನ್ಶಿಪ್ ವೈಸ್ ನಿಮ್ಗೆ ಏನೋ ತೊಂದರೆ ಇತ್ತು ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮ್ಗೆ, ಇಲ್ಲಂತಲ್ಲ. ಈ ಒಂದು ಬ್ರೇಕಪ್ ಕಾರಣ ಸ್ಟ್ರೆಸ್ ಇಶ್ಯೂಸ್ ಮೊದಲು ಬಂದಿತ್ತು, ಐ ಥಿಂಕ್ ಕಾರ್ಡ್ ಬಂದಿತ್ತು ನಿಮಗೆ ಸ್ಟ್ರೆಸ್ ಅದ್ದು. ಓಕೆ, ಅದು ಬರ್ತಾ ಇದೆ. ನೋಡೋಣ ಇನ್ನು ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಮಾಡ್ತಾ ಇದೆ ಅಂತ ಹೇಳಿ. ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಸಿಚುವೇಶನ್ ಏನೇ ಇದ್ರೂ ಕೂಡ ಲೈಫಲ್ಲಿ ಅದನ್ನ ನಾವು ಎಷ್ಟು ಚಾಣಾಕ್ಷತನದಿಂದ, ಎಷ್ಟು ಧೈರ್ಯದಿಂದ ಅದನ್ನ ಎದುರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಯೂನಿವರ್ಸ್ ಕೂಡ ನಿಮ್ಗೆ ಅದೇ ಹೇಳ್ತಾ ಇದೆ, ನಿಮ್ಮದೇ ಆದಂತ ಒಂದು ಏನು ಸರೌಂಡಿಂಗ್ ಪೀಪಲ್, ನಿಮ್ಮ ಜನರು ಇರ್ತಾರೆ, ನಿಮ್ಗೆ ನೋವು ಮಾಡುವಂತ ಜನ ಇರ್ತಾರೆ. ಬಟ್ ಅದನ್ನ ಎಲ್ಲಾ ಮೀರಿ ನೀವೇನು ನಿಮ್ಮ ಒಂದು ಗೋಲ್ಸ್ ಬಗ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಅಲ್ಲಿ ನೀವು ಏನು ದೃಢತೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಹೋಗ್ಬೇಕು, ಆ ದೃಢತೆ ಅನ್ನೋದು ನಿಮ್ಮಲ್ಲಿ ಇರಬೇಕು. ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸಿ ಅನ್ನುವಂಥದ್ದನ್ನ ನೀವು ಇಟ್ಕೊಂಡು ಹೋಗ್ಬೇಕು. ಸಿಚುವೇಶನ್ ಯಾವುದೇ ಬರ್ಬೋದು ಲೈಫ್ ಅಲ್ಲಿ, ನಿಮ್ಗೆ ಕರಿಯರ್, ಜಾಬ್ ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಏನೇ ಇದ್ರೂ ಕೂಡ ನೀವು ಅದರಲ್ಲಿ ಸ್ಟ್ಯಾಂಡ್ ಆಗುವಂತ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಎಮೋಷನ್ಸ್ ಅನ್ನ ಸೈಡ್ಗೆ ಇಡಬೇಕು, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದನ್ನ ಕಲಿಬೇಕು. ನೀವು ಆಲ್ಮೋಸ್ಟ್ ನಾನು ನೋಡ್ತಾ ಇರುವಂತದ್ದು, ನೀವು ನಿಮ್ಮ ಜಾಬ್ ಕರಿಯರ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನೀವ್ ಏನ್ ಮಾಡ್ತೀರಾ ಹಾಗಿದ್ರೆ, ಆ ಒಂದು ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ನೋಡಿ. ಯಾವ್ದು ಒಂದು ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದು ನ್ಯೂ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಹೌದಾ, ನಿಮ್ಮ ಲೈಫ್ ಅಲ್ಲಿನೂ ಅದೇ ಆಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅದನ್ನ ತುಂಬಾ ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ವೇ ಅಲ್ಲಿ ತಗೊಳ್ಳಿಕ್ ಹೋಗ್ಬೇಡಿ. ಓಕೆ, ಸೊ ಇದು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತ ಮೆಸೇಜು. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿದೆ ಆ ರೀತಿ. ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ಎಲ್ಲೋ ಲಾಸ್ ಅನ್ನ ಅನುಭವಿಸೋದ್ ಬಿಟ್ರೆ ಬೇರೆ ಏನು ನನ್ಗೆ ಅನಿಸ್ತಾ ಇಲ್ಲ. ನೋಡ್ಕೊಳ್ಳಿ, ಇನ್ನೂ ಒಂದ್ಸಾರಿ ಚೆಕ್ ಮಾಡಿ. ಬಾಟಮ್ ಆಫ್ ದಿ ಡೆಕ್ ಬರ್ತಾ ಇರುವಂತದ್ದು 6 of Wands. ಸೆಲೆಬ್ರೇಷನ್ ಬರ್ತದೆ ನಿಮ್ಮ ಒಂದು ಲೈಫ್ ಅಲ್ಲಿ, ಇಲ್ಲಂತಲ್ಲ. ಅದೊಂದು ಸ್ವಲ್ಪ ಏನ್ ಮಾಡ್ಬೇಕು, ದೃಢತೆ ಅನ್ನೋದನ್ನ ನಿಮ್ಮ ಲೈಫ್ ಅಲ್ಲಿ ತಗೊಂಡ್ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇದು ನಿಮ್ಮ ಒಂದು 8 ಪೋರ್ಟಲ್ ಅಂತ ಹೇಳ್ಬಹುದು. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿದ್ದೇ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಇನ್ನೂ ಒಂದು ಏನಂತಂದ್ರೆ, ಐ ಹೋಪ್ ಸೊ ನೆಕ್ಸ್ಟ್ ವಿಡಿಯೋ ಓಪನ್ ಏರಿಯಾದಲ್ಲಿ ಒಂದು ಟ್ರಿಪ್ ಅಲ್ಲಿ ಇರೋ ಕಾರಣ ಓಪನ್ ಏರಿಯಾದಲ್ಲಿ ಇರಬಹುದು ಅಂತ ಹೇಳಿ ನಾನು ಅಂತ ಇದ್ದೀನಿ. ನಿಮ್ಮ ಒಂದು ವಿಶ್ ಇತ್ತಂತಂದ್ರೆ ಖಂಡಿತ ಓಪನ್ ನೇಚರ್ಗೆ ಕನೆಕ್ಟ್ ಆಗಿ ಅಲ್ಲಿನೇ ರೀಡಿಂಗ್ ಮಾಡೋಣ ಅಂತ ಹೇಳಿ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ. ವಿಶ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.